ಹಲೋ ಬೆಸ್ಟೀಸ್, ನವರಾತ್ರಿ ಶುಭಾಶಯಗಳು. ನವರಾತ್ರಿ 2ನೇ ದಿನ ಪ್ರಸಾದ ಚಿತ್ರಾನ್ನ ತುಂಬ ಸಿಂಪಲ್ ಆಗಿರುತ್ತೆ. ನಮ್ಮ ಪ್ರಸಾದಗಳೆಲ್ಲ ತುಂಬ ಸಿಂಪಲ್ ಆಗಿ ಮಾಡ್ತೀವಿ. ಈ ಪ್ರಸಾದ ಮಾಡುವಾಗ ನಾವು ಈರುಳ್ಳಿ ಟೊಮೆಟೊ ಏನೂ ಹಾಕಲ್ಲ, ಆದರೂ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ನಾವು ಅಕ್ಕಿ ತೊಳೆದು ಅನ್ನ ರೆಡಿ ಮಾಡ್ಕೋಬೇಕು. ಅನ್ನ ಆದ ತಕ್ಷಣವೇ ಸೈಡ್ ತಗೊಂಡು ಒಂದು ಪಾತ್ರೆಗೆ ತಗೊಂಡು ತಣ್ಣಗೆ ಮಾಡಬೇಕು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ ತೊಗೊಂಡು ನಮ್ಮ ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೆಡಿ ಇಟ್ಕೋಬೇಕು. ನೆಕ್ಸ್ಟ್ ಒಂದು ದೊಡ್ಡ ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಬಿಸಿ ಆದ ನಂತರ ಲೋ ಫ್ಲೇಮಲ್ಲಿಟ್ಟು ಅದರಲ್ಲಿ ಸಾಸಿವೆ, ಜೀರಿಗೆ, ಕರಿಬೇವು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ ಅದರಲ್ಲಿ ಶೇಂಗಾ ಬೀಜ ಕ್ರಂಚಿ ಆಗೋವರೆಗೂ ಫ್ರೈ ಮಾಡ್ತೀವಿ. ಶೇಂಗಾ ಬೀಜ ಫ್ರೈ ಆದ ನಂತರ ನೆಕ್ಸ್ಟು ಕಡಲೆಬೇಳೆ ಹಾಕ್ಕೋಬೇಕು. ಕಡಲೆಬೇಳೆ ಫ್ರೈ ಆಗಿ ಗೋಲ್ಡನ್ ಕಲರ್ ಬಂದ ಮೇಲೆ ನೆಕ್ಸ್ಟ್ ನಾವು ಮಿಕ್ಸಿ ಜಾರ್ನಲ್ಲಿ ರೆಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಇವಾಗ ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಹಾಕಬೇಕು. ಹಾಕಿರೋ ಪೇಸ್ಟನ್ನು 1-2 ನಿಮಿಷ ಫ್ರೈ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ನೆಕ್ಸ್ಟ್ ಬಾಯ್ಲ್ ಆಗಿರೋ ಅನ್ನ ತೊಗೊಂಡು ಇದರಲ್ಲೇ ಹಾಕಿ ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ಟವ್ ಆಫ್ ಮಾಡ್ಕೊಂಡು 2 ನಿಂಬೆಹಣ್ಣು ಜ್ಯೂಸ್ ಹಾಕಬೇಕು. ಎಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮ್ಮ ಪ್ರಸಾದ ರೆಡಿ ಆಗುತ್ತೆ. ಈ ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿರುತ್ತೆ. ಆಫೀಸ್ ಹೋಗೋರಾಗಲಿ ತುಂಬ ಕೆಲಸ ಇರೋರಾಗಲಿ ಚೆನ್ನಾಗಿ ಮಾಡ್ಕೋಬೋದು, ಬೇಗನೆ ಮಾಡಿಡ್ಬೋದು. ಪ್ರಸಾದ ಇಟ್ಟಿದ್ವಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಈ ಪ್ರಸಾದ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಬನ್ನಿ ಕಾಮೆಂಟ್ ಬಾಕ್ಸಲ್ಲಿ ಮಾತಾಡ್ಕೊಳ್ಳೋಣ.